ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತಾವರ್. ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಬಿ ಜೆ ಪಿಗೆ ಭಾಳಷ್ಟು ಅಟ್ಯಾಕಿಂಗ್ ನೇಚರ್ದಲ್ಲಿ ಎದುರಾಗ್ತಾ ಇದೆ. ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಏನಾಗಿದೆಪ್ಪ ಅಂದ್ರೆ, ಕಾಂಗ್ರೆಸ್ ದೆಹಲಿಯಲ್ಲೇ ಅನಾಥ ಆಗ್ತಾ ಇದೆಯಾ? ಯಾಕೆಂದರೆ ಇಂಡಿಯಾ ಬ್ಲಾಕ್ ಅದ ಇನ್ನುಳಿದ ಎಲ್ಲ ಪಕ್ಷಗಳು ಹೆಚ್ಚು ಕಡಿಮೆ ಈ ಆಮ್ ಆದ್ಮಿ ಕೇಜ್ರಿವಾಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. RJD ಲೋಕಸಭಾ ಚುನಾವಣೆಯಲ್ಲಿ ಮಾತ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಖಿಲೇಶ್ ಯಾದವ್ ಅವರು ಕೇಜ್ರಿವಾಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದೆ ನಮ್ಮ ಉದ್ಧವ್ ಬಣ ಶಿವಸೇನೆ ಅದು ಸಹಿತ ಅವರ ಪಕ್ಷವು ಸಹಿತ ಕೇಜ್ರಿವಾಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಅಲ್ಲಲ್ಲಿ ಪಾರ್ಟಿಗಳು ಅವ್ರು ಜಮೆ ಆಗ್ತಾರೆ. ಅದರಲ್ಲಿ ಇಂಡಿಯಾ ಗಠಬಂಧನ ಕಾಂಗ್ರೆಸ್ಸನ್ನು ಬಿಟ್ಟು ಉಳಿದವರೆಲ್ಲ ಒಂದಾಗ್ತಾ ಇದ್ದಾರೆ. ಇದೊಂದು ಹೊಸ ಟೆಕ್ನಿಕ್ ಶುರು ಆಗಿಬಿಟ್ಟದ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಕಾಂಗ್ರೆಸ್ಸನ್ನು ಮುಟ್ಟೋದಪ್ಪ, ಕಾಂಗ್ರೆಸ್ ಜೊತೆ ಗೆಳ್ತಾನೆ, ಇಲ್ಲಾಂದ್ರೆ ಉಳಿದವ್ರ ಜೊತೆ ಬೇಕಾಗಿಲ್ಲ, ಕಾಂಗ್ರೆಸ್ ನಮ್ಗೆ ಬೇಡ. ಯಾಕಂದ್ರೆ ಇನ್ನೊಂದು BJP ಒಂದು ವೇಳೆ ಅದು ಆಯ್ಕೆ ಹಾಕ್ಕೊಂಡು ಹೋದ್ರೆ ನಾಳೆ 2 ಪಾರ್ಟಿ ಸಿಸ್ಟಮ್ ಆಗ್ತದೆ, ನಮ್ಗೆ ಅವು ಅಸ್ತಿತ್ವ ಇಲ್ಲ ಅನ್ನೋ ಭಯ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಡ್ಲಿಕ್ಕತ್ತದ್ರಿ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಅಲ್ಲೇ ದೆಹಲಿಯಲ್ಲೇ ಅನಿವಾರ್ಯವಾಗಿ ಕೇಜ್ರಿವಾಲ್ ಸಪೋರ್ಟ್ ಮಾಡುವಂಥ ಪ್ರಸಂಗ ಬಂದಿರ್ಲಿಕ್ಕತ್ತದ. ಮತ್ತು ಕೇಜ್ರಿವಾಲ್ರು ದೆಹಲಿಯಲ್ಲೇ ಆಸ್ಪತ್ರೆ ಕೊಟ್ಟಿಲ್ಲ ಕಾಂಗ್ರೆಸ್ಸಿಗೆ ಅನ್ನೋದು ನಾವು ನೋಡಿದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ನ ಜಾಗವನ್ನು ಇವರು ಕೇಜ್ರಿವಾಲ್ ಹಿಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೇನಿದ್ರು ಕೇವಲ BJP ವಿರೋಧಿ. ಮತ್ತು ಇನ್ನುಳಿದ ಪಕ್ಷಗಳಿಗೂ ಪ್ರಾದೇಶಿಕ ಪಕ್ಷಗಳಿಗೆ ಇಂಡಿಯಾ ಗಠಬಂಧನಲ್ಲಿ ಇರುತ್ತಿರುವಂಥ ಪಕ್ಷಗಳಿಗೆ ಮೇನ್ ವಿರೋಧಿ BJP. ಹೀಗಾಗಿ ಕಾಂಗ್ರೆಸ್ಸಿನ ಅಥವಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಲಾರಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ದಿಲ್ಲಿಯಲ್ಲೇ ತನ್ನದೇ ಅಂಥ ಛಾಪನ್ನು ವ್ಯಕ್ತಿತ್ವವನ್ನು ಕೇಜ್ರಿವಾಲ್ ಇಟ್ಕೊಂಡಿದ್ದಾರೆ. BJP ಏನು ತಿಳ್ಕೊಂಡಿತ್ತು, ಇವರಿಬ್ಬರು ಕದನದಲ್ಲಿ ನಾವು ದಾಟಿ ಹೋಗ್ಬೋದು ಅಂತೇಳಿ. ಆದರೆ ನೈತಿಕ ಸಪೋರ್ಟ ಹೆಚ್ಚು ಕಡಿಮೆ ಬಂದು ಸಪೋರ್ಟ್ ಮಾಡುವಂಥ ಮಾತುಗಳನ್ನ ದೀದಿ ಜೊತೆಗೆ ಅಖಿಲೇಶ್ ಯಾದವ್ ಜೊತೆಗೆ ಉದ್ಧವ್ ಠಾಕ್ರೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ ಇವತ್ತು ದಿಲ್ಲಿಯಲ್ಲೇ ಆಮ್ ಆದ್ಮಿ ಮುಂದೆ ತಾವು ಒಬ್ಬಂಟಿ ಅನ್ನುವಂಥ ಭಾವ ಅದಕ್ಕೆ ಬಂದುಬಿಟ್ಟದೆ ಇವತ್ತು. ಮತ್ತು ಅದು ಸತ್ಯನದ. ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ನಲ್ಲೇ ಇನ್ನೊಬ್ಬ ನಾಯಕ ಇಲ್ಲ. ಈಗ ಹೆಂಗೆ ಆಮ್ ಆದ್ಮಿಯಲ್ಲಿ ಕೇಜ್ರಿವಾಲ್ ಬಿಟ್ಟರೆ, ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿನ ಬಿಟ್ಟರೆ ಯಾರು ನಾಯಕರು ಇಲ್ಲ. ಅಷ್ಟೇ ಆಗಿರಿ BJPಯಲ್ಲೂ ಸಹಿತ ಅದೇ ಪರಿಸ್ಥಿತಿ ಅದ. ಮೋದಿ ಅವ್ರನ್ನ ಬಿಟ್ಟರೆ ಇನ್ಯಾವ ನಾಯಕರು ಇಲ್ಲ. ಇವತ್ತೇನಾದರೂ ಗೆಲ್ಲೋದಿದ್ದರೆ ಮೋದಿ ಅವ್ರ ಹೆಸರು ಮೇಲೆ. ಇವತ್ತು ಮೋದಿಯವರ ಪ್ರಬಲ ಸ್ಪರ್ಧೆ ಆಮ್ ಆದ್ಮಿ ಜೊತೆಗೆ. ಮತ್ತು ಇನ್ನೊಂದಿನ ಭಾಳ ಮಹತ್ವದ ವಿಷಯ ಚರ್ಚೆ ಮಾಡೋದು ಏನಪ್ಪ ಅಂದ್ರೆ, ದೆಹಲಿಯ ಸರ್ಕಾರಕ್ಕೆ ಯಾವುದೇ ತಾಕತ್ತಿಲ್ಲ, ಶಕ್ತಿ ಇಲ್ಲ. ಎಲ್ಲನೂ ಅಲ್ಲಿಯ ಉಪ ರಾಜ್ಯಪಾಲ ಅವ್ರ ಕೈಯಾಗದ ಅಧಿಕಾರ. ಈಗ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದನ್ನು, ಅಲ್ಲಿ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ. ಆದರೂ ತಿಕ್ಕಾಟ ಜೋರು ನಡೆದ ಜೋರ್ದಾರ್ ಅಂತ ಎಲೆಕ್ಷನ್ ಪ್ರಚಾರ ನಡೆದಿದ್ದಾವೆ. BJP ನಮ್ಮ ಮೋದಿ ಅವರಂತೆ ಜಬರ್ದಸ್ತ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದ್ರಾಗ ಶೀಶ್ ಮಹಲ್ ನಮ್ಮ ಈ ಕೇಜ್ರಿವಾಲ್ ಕಟ್ಟಿಸಿದಂಥ ಮನೆ ಬಗ್ಗೆ 10 ಕೋಟಿ ಖರ್ಚಾಯ್ತು, 50 ಕೋಟಿ ಖರ್ಚಾಯ್ತು, 100 ಕೋಟಿ ಖರ್ಚಾಯ್ತು, ಒಟ್ಟು ಖರ್ಚು ಆಗ್ಯದಪ್ಪ ಈ ಥರದ್ದು ಅಂತೇಳಿ ಅಪಪ್ರಚಾರ ಮಾಡುವಂಥದ್ದು ಜೋರ್ದಾರ್ ನಡೆದದ. ಇವತ್ತಿನ ಆ ಮನೆಯಲ್ಲಿ ಅವರು ಇಲ್ಲ ಕೇಜ್ರಿವಾಲ್, ಆದರೂ ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇಂಥ ಒಂದು ವೈಭವ ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ಕಿಟಕಿಗಳ ಬಗ್ಗೆ, ಅಲ್ಲಿ ಕೂಡಲು ಕುರ್ಚಿಗಳ ಬಗ್ಗೆ, ಅಲ್ಲಿ ಟಾಯ್ಲೆಟ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಜನರಿಗೆ ಇದ್ರ ಬಿಟ್ಟು ಮತ್ತೊಂದಿಲ್ಲ. ಇನ್ನೊಂದು ಭ್ರಷ್ಟ ಅದಾನಪ್ಪ ಅವ, ಸಾರಾಯಿಯಲ್ಲಿ ರೊಕ್ಕ ಹೊಡೆದ್ರೆ, ಎರಡು ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಇವತ್ತು ಕೇಜ್ರಿವಾಲ್ ಸಹಿತ ಭಾಳ ಅಲರ್ಟಾಗಿ ಅಟ್ಯಾಕಿಗೆ ಅಟ್ಯಾಕ್. ಯಾಕಂದರೆ ಈಗಾಗಲೇ ಅವರಿಗೆ ಇಂಡಿಯಾ ಗಠಬಂಧನದಿಂದ ಎಲ್ಲ ಸಪೋರ್ಟ್ ಸಿಕ್ಕದ. ಕಾಂಗ್ರೆಸ್ನ ಬಗ್ಗೆ ಮಾತಾಡೋವಾಗಿಲ್ಲ, ಮೌನ ಬಿಟ್ಬಿಡೋದನ್ನು ಬುದ್ಧಿವಂತರಿದ್ದಾರೆ ಸ್ವತಃ ಕೇಜ್ರಿವಾಲ್ರು. ನೋಡಿರಿ, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಯಿತು. ಮೊದಲ ರಾಜಕೀಯ ಬರೋ ಮುಂದೆ ಗಾಂಧೀಜಿಯವರು ನೋಡಿದ್ರು, ಬಂದರು. ಆಮೇಲೆ ದೆಹಲಿಯನ್ನು ವಶಪಡಿಸ್ಕೊಂಡ್ರು ಗಾಂಧಿ ಹಿಡ್ಕೊಂಡು. ನಂತರ ಹರಿಯಾಣ ಇದು ಬಂತು, ಪಂಜಾಬ್ ಬಂತು. ಪಂಜಾಬಲ್ಲಿ ಭಗತ್ ಸಿಂಗ್ ಅವರು ಹಿಡ್ಕೊಂಡ್ರು, ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಅವ್ರನ್ನ. ಈಗ ಅದ್ರ ಚರ್ಚೆ ಇಲ್ಲ, ಸನಾತನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ BJPನ ಹೊಡೆಯುವ ಸಲುವಾಗಿ ನಾವು ಸನಾತನಿಗಳಪ್ಪ ಅಂತೇಳಿ ಅವ್ರು ಹೋಟ್ಲು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಏನದಪ್ಪ ಅಂದ್ರೆ ಜಾಟ್ರು ಹಚ್ಚಿದ್ದಾರೆ, ಜಾಟ್ರನ್ನ ವಿಶ್ವಾಸ ತಗೊಳ್ತಾ ಇದ್ದಾರೆ. ದೆಹಲಿ ಜಾಟ್ರಿಗೆ OBC ಇಲ್ಲ ಅನ್ನೋದು ಈಗಾಗಲೇ ಫಿಕ್ಸ್ ಇದ್ದಂಥ ವಿಷಯ. ರಾಜಸ್ಥಾನದಾಗಿರ್ಬೋದು, ಉತ್ತರ ಪ್ರದೇಶದಾಗಿರ್ಬೋದು, ಬಿಹಾರದಾಗಿರ್ಬೋದು, ಮತ್ತಾವುದೇ ಆಗಿರ್ಬೋದು, ರಾಜಸ್ಥಾನದಾಗಿರ್ಬೋದು, ಇಲ್ಲೇ ಜಾಟ್ರಿಗೆ ರಿಸರ್ವೇಷನ್ ಅದು OBC. ಆದರೆ ದೆಹಲಿಯಲ್ಲಿರುವಂಥ ಅಲ್ಲಿಯ ವಾಸಿಗಳಿಗೆ
OBC ಇಲ್ಲ. ಆದರೆ ಈಗಾಗಲೇ ಸಾಕಷ್ಟು ಸಲ ಮೋದಿಯವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತಿಗೂ ಆಗಿಲ್ಲ. ಹೀಗಾಗಿ ಆ ಒಂದು ವಿಷಯವನ್ನು ದೊಡ್ಡದು ಮಾಡ್ತಾ ಹೊರಟಿದ್ದಾರೆ. ಜೊತೆಗೆ ಇಂಡಿಯಾ ಬ್ಲಾಕ್ ವಿರುದ್ಧ ಬಂದಿಂಥದ್ದು. ಹೀಗಾಗಿ ಕಾಂಗ್ರೆಸ್ ಅಲ್ಲೇ ಅನಾಥ ಆಗೋ ಜೊತೆಗೆ ಅನಿವಾರ್ಯವಾಗಿ ಮೌನಕ್ಕೆ ಜಾರುವಂಥ ವಿಷಯ ಬಂದಿಂಥದ್ದು. ಇವತ್ತು ಕೇಜ್ರಿವಾಲ್ ವಿರೋಧ ಮಾಡೋ ಪರಿಸ್ಥಿತಿಯೊಳಗೆ ಇವತ್ತು ಬಂದು ನಿಲ್ತಾ ಇಲ್ಲ. ಕಾರಣ ಒಂದು, ಇಂಡಿಯಾ ಬ್ಲಾಕ್ದವರು ಪೂರ್ಣ ಪ್ರಮಾಣದಲ್ಲಿ ಕೇಜ್ರಿವಾಲ್ ಹಿಂದೆ ನಿಂತಿದ್ದಾರೆ. ಅದಕ್ಕೆ ಕಾರಣ ತಮ್ಮ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಸಲುವಾಗಿ. ಒಂದು ವೇಳೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಹಿಂದಿನ ನಾಳೆ ಅವರು ನಮ್ಮ ಪ್ರಾದೇಶಿಕ ಶಕ್ತಿಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ನಾಶ ಮಾಡೋದು ಬಿಡೋದಿಲ್ಲ ಅನ್ನೋದು ಭಯ ಅವ್ರ ತಲೆ ಅದ. ಮತ್ತು BJP ಬಗ್ಗೆ ಅಂತ ಮೊದಲ ಭಯ ಅದ, ಇವರು ಬಂದರೆ ಅಧಿಕಾರಕ್ಕೆ ಬಂದು ನಮ್ಮನ್ನ ಉಳಿಸ್ಕೊಡೋದಿಲ್ಲ ಅಂತೇಳಿ. ಈ ಎಲ್ಲ ನೆಲೆಯಲ್ಲೇ ದೆಹಲಿಯಲ್ಲೇ ಕಾಂಗ್ರೆಸ್ ಇದ್ದು ಇವತ್ತು ಏನಪ್ಪ ಅಂದರೆ ಏಕಾಂಗಿಯಾಗಿ BJP ಮತ್ತು ಆಮ್ ಆದ್ಮಿ ಎದುರಾಗಿ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಅದು ಗೆಲ್ಲೋ ಪರಿಸ್ಥಿತಿನೂ ಇಲ್ಲ. ಯಾಕಂದ್ರೆ ಕಳೆದ 2-3 ಚುನಾವಣೆಯಲ್ಲೇ ಏನಪ್ಪ ಅಂದ್ರೆ 2 ಚುನಾವಣೆಯಲ್ಲೇ ಅಲ್ಲಿ 0 ಗೆಟಿಂಗ್, BJP 8, 3. ಹೀಗಾಗಿ ಏನಿದ್ರು ಅಲ್ಲಿ ಕೇಜ್ರಿವಾಲ್ರ ದರ್ಬಾರ, ಅದ್ರ ಜೊತೆಗೆ ಇವತ್ತು ಇಂಡಿಯಾ ಬ್ಲಾಕ್ನ ಅವ್ರ ಜೊತೆಗೆ ಕೂಡ್ಕೊಂಡದ. ಶತಾಯಗತಾಯ BJPನ ಸೋಲಿಸ್ಬೇಕು ಅನ್ನೋ ಒಂದು ಮಾತಾಡಿದ್ರೆ, ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪ ಅಂದ್ರೆ ಇವೆರಡೂ ಪಕ್ಷಗಳು ನಾವು ನಮ್ಮ ರಾಷ್ಟ್ರ ಹೊರಗೆ ಹಾಕ್ಬೇಕು ಅನ್ನೋಂಥ ವಿಚಾರ ಈ ಎಲ್ಲ ಪಕ್ಷಗಳಿಗೆ. ಆದರೆ ಇಲ್ಲೇ ಅವರು ಮರಿತಾ ಇದ್ದಾರೆ, ರಾಹುಲ್ರವರು ಇದ್ದ ಕಾರಣಕ್ಕೆ ಇವತ್ತು ವಿರೋಧ ಪಕ್ಷಗಳು ಸ್ಟ್ಯಾಂಡ್ ಆಗಿದ್ದಾವೆ ಅನ್ನುವಂಥ ವಿಷಯ. ಯಾಕಂದ್ರೆ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡೋದು ಹೋಗಿದ್ರೆ, ಬಸ್ ಯಾತ್ರೆ ಮಾಡೋದು ಹೋಗಿದ್ರೆ ಇವತ್ತು ವಿರೋಧಿಗಳ ಅಸ್ತಿತ್ವ ಇರ್ತಿರಲಿಲ್ಲ. 400 ಪಾರ್ ಆಗಿ ಹೋಗಿಬಿಡ್ತಿತ್ತು. ಇದು ಅಷ್ಟು ಸತ್ಯದ ಐತಿಹಾಸಿಕ. ಆದರೂ ಇದನ್ಯಾವುದೂ ನೆನೆಯದ ಈ ಪ್ರಾದೇಶಿಕ ಪಕ್ಷಗಳು ಇವತ್ತು ಕೇಜ್ರಿವಾಲ್ ಬೆಂಬಲ ನಿಂತಿದ್ದು. ಮತ್ತು ಕೇಜ್ರಿವಾಲ್ರಲ್ಲೂ ಒಂದು ತಾಕತ್ತದ. ಏನಪ್ಪ ಅಂತಂದ್ರೆ ಈ ಎಲ್ಲ ರಾಜಕಾರಣಿಗಳಿಂತಲೂ ಭಿನ್ನವಾದ ರಾಜಕಾರಣ ಮಾಡುವಂಥದ್ದು, ಮತ್ತು ಜೊತೆಗೆ ಸಮಯಕ್ಕೆ ತಕ್ಕಂಗೆ ಏನೇನು ನಾವು ಬಳಸಿದ್ರೆ ಗೆಲ್ಲಬಹುದು ಅನ್ನುವಂಥದ್ರಲ್ಲೇ ಮಾಹಿರದಾರ. ಹೀಗಾಗಿ ಅಧಿಕಾರ ಇಲ್ಲದ ಮುಖ್ಯಮಂತ್ರಿ BJPದು ಇದರಲ್ಲೇ ದೆಹಲಿದು ಏನೂ ಅಧಿಕಾರ ಇಲ್ಲ, ಎಲ್ಲ LG ಕಡೆ ಹೋಗುವಂಥದ್ದು, ಅವ್ರು ಸಹಿ ಮಾಡೋದು ಎಲ್ಲ ಆಗುವಂಥದ್ದು. ಆದರೂ ಗೆಲ್ಲಬೇಕು ಅನ್ನೋ ಹಂಬಲ BJP ಮತ್ತು ಕೇಜ್ರಿವಾಲ್ಗೆ, ಜೊತೆಗೆ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಗಠಬಂಧನ್ಗೆ ಏನೂ ಅಧಿಕಾರ ಇಲ್ಲಲ್ಲ. ಏನು ಪಾಸ್ ಆದರೂ ಕೊನೆಗೆ LG ಸೈನ್ ಬೇಕಲ್ಲ. LG ಸೈನ್ ಇಲ್ಲದ್ರೆ ಅದು ಆಗೋದೇ ಇಲ್ಲ. ನಮ್ಮ ಹಿಂದಿನ ನಮ್ಮ CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಪ್ಪ ಅವ್ರು ಇದ್ದಂಥವ್ರು ಇದನ್ನು ಮಾಡಿ ಹೋಗಿಬಿಟ್ರು, ಅದನ್ನು ಅಲ್ಲಿ ಅಧಿಕಾರ ಇಲ್ದಂಗೆ ಮಾಡಿಟ್ಟು ಹೋಗಿಬಿಟ್ರು ಚಂದ್ರಚೂಡ್ ಅವರು. ಎಲ್ಲ ನೆಲೆಯಲ್ಲಿ ಇವತ್ತು ಅಧಿಕಾರ ಇಲ್ಲದಿದ್ದರೂ ಸಹ ದೆಹಲಿಯ ಗದ್ದುಗೆ ಫೈಟ್ ಮಾತ್ರ ಜೋರು ನಡೀತಾ ಇದೆ. ಈಗಿನ ವರದಿಗಳ ಪ್ರಕಾರ ಕೇಜ್ರಿವಾಲ್ ಒಂದು ಕೈ ಮ್ಯಾಲಪ್ಪ ಅನ್ನುವಂಥದ್ದು. ಯಾಕಂದರೆ ಅವರಲ್ಲಿ ಸಬ್ಜೆಕ್ಟೇ ಇಲ್ಲ, ಯಾರಲ್ಲ BJPಗರಲ್ಲ, ಮತ್ತೊಂದಿಲ್ಲ ಶೇಷ ಮೇಲ. ಅದನ್ಬಿಟ್ರೆ ಭ್ರಷ್ಟ ಶಾರೀರಿಕವಾಗಿ ಭ್ರಷ್ಟತೆ ಸಿಗದವರು ಭ್ರಷ್ಟಾಚಾರ ಮಾಡೋದಿಲ್ಲದಿದ್ದರೂ ಈಗ ಮಾಡಿದರು. ಇದು ವಿಷಯ, ಮತ್ತೇನಿಲ್ಲ. ಅದ್ರ ಮೀರಿಲ್ಲೇ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ, ಫ್ರೀ ನೀರಾಗಲಿ, ಫ್ರೀ ಎಜುಕೇಷನ್ ಆಗಲಿ, ಇದ್ರ ಬಗ್ಗೆ ಅವರಲ್ಲಿ ಆಡಿದ್ರು ಸಹ ಜನ ಅವ್ರು ನಂಬಿಸೋಳಗಿಲ್ಲ. ಯಾಕಂದರೆ BJP ಇತಿಹಾಸ ಬಲ್ಲಂಥ ಮತ್ತು ದೆಹಲಿ ಬುದ್ಧಿವಂತರ ಊರು, ಅವ್ರಿಗೆ ಗೊತ್ತದ. ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಮೋದಿಯವರು ಆಯ್ಕೆ ಮಾಡಿದರು, ರಾಜ್ಯ ಮಟ್ಟದಲ್ಲೇ ಅದರಲ್ಲೂ ದಿಲ್ಲಿ ಮಟ್ಟದಲ್ಲ ಈ ಕೇಜ್ರಿವಾಲ್ ನಂಬಿಕೆಗೆ ಅರ್ಹರು ಅನ್ನುವಂಥ ಮಾತದ. ಮತ್ತು ಕಾಂಗ್ರೆಸ್ಸಿಗೆ ಅವರ ಏನು ನಂಬಿಕೆ ಉರಿಸಿದಾರ ದೆಹಲಿಯಲ್ಲೇ, ಅಷ್ಟರ ಮಟ್ಟಿಗೆ ನಂಬಿಕೆ ಜನರು ಮೂಡಿಸೋ ಸ್ಥಿತಿ ಕಾಂಗ್ರೆಸ್ಸು ಇಲ್ಲ, ಕಾಂಗ್ರೆಸ್ಸಲ್ಲಿ ನಾಯಕರು ಉಳಿದಿಲ್ಲ. ಮಾಕಣ್ಣವ್ರು ಇದ್ದಾರೆ, ಆದರೆ ಅವರು ಕೇಜ್ರಿವಾಲ್ ಮಟ್ಟದಲ್ಲೇ ಅಟ್ಯಾಕ್ ಮಾಡೋ ಸ್ಥಿತಿ ಒಳಗಿಲ್ಲ. ಈಗೇನಿದ್ರು ದಿಲ್ಲಿ ಏನಪ್ಪ ಅಂತಂದ್ರೆ ಕೇಜ್ರಿವಾಲ್ ವರ್ಸಸ್ ಮೋದಿ, ರಾಹುಲ್ ಅಲ್ಲೇ ಏನಪ್ಪ ಅಂದ್ರೆ ಬಿಗ್ ಜೀರೋ ಅಂತ ಹೇಳ್ತಾರೆ. ಏನೂ ಆಗಲಿ ಕಾಂಗ್ರೆಸ್ ಮಾತ್ರ ಈಗಲ್ಲ ಅನಾಥ ಪ್ರಜ್ಞೆಯಿಂದ ಇಂಡಿಯಾದಲ್ಲೇ ಒಬ್ಬಂಟಿ ಆಗ್ಯದ ಅನ್ನೋದು ಮಾತ್ರ ಸತ್ಯ. ಇದು ಇತ್ತೀಚಿನ ಡೆವಲಪ್ಮೆಂಟ್. ನೋಡೋಣ ಇನ್ನು ಮುಂದೆ ಏನಾಗ್ತದೆ ಅಂತೆಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.